ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡಿ ಅಂತ ಹೊರಡಿಕೊಂಡಿದೆ. ಸಂಸದೀಯ ಸಮಿತಿ ಹೊರಡಿಕೊಂಡಿದೆ. ಕೇಂದ್ರ ಸರ್ಕಾರ ಯಾಕೆ ಮಾತಾಡ್ತಾ ಇಲ್ಲ? ಅದರಿಂದ ಇದನ್ನು ಮಾಡಬೇಕು, ರೈತರಿಗೆ ಆಗ್ತಕ್ಕಂಥ ನಷ್ಟ ತಪ್ಪಿಸಬೇಕು ಅನ್ನುವಂಥ ಒತ್ತಾಯಕ್ಕೆ ಈ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಜಗದೀಶ್ ಸಿಂಗ್ ತಲೇವಾಲ್ ಅವರು ಕಳೆದ ವರ್ಷ 131 ದಿವಸ ಉಪವಾಸ ಸತ್ಯಾಗ್ರಹ ಮಾಡೋದು. ಆಗ ಸರ್ವೋಚ್ಚ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಅವರೇ ಸಮಿತಿ ಮಾಡಿದ್ವಿ. ಇವತ್ತು ಅವರ ದೇಶದಲ್ಲಿ ನಾವು ದೇಶಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀವಿ. ಇದು ನಮ್ಮ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅನ್ನೋದು ಒಂದು. ಎರಡನೇದು, ಕಾರ್ಪೊರೇಟ್ ಕಂಪನಿಗಳಿಗೆ ಶ್ರೀಮಂತರಿಗೆ 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ, ರೈಟಪ್ ಮಾಡಿದೆ. ನೀವೇ ಘೋಷಣೆ ಮಾಡಿದ್ರಿ ಪಾರ್ಲಿಮೆಂಟಲ್ಲಿ. ಈಗ ರೈತರ ಸಾಲ 14 ಲಕ್ಷ ಕೋಟಿ ದೇಶದಲ್ಲಿದೆ. ರೈತರಿಗೆ ನೀವು ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆ ನಿಗದಿ ಮಾಡದೇ ಇರ್ತಕ್ಕಂಥ ಕಾರಣದಿಂದ ರೈತರು ಸಾಲಗಾರರಾಗಿದ್ದಾರೆ. ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋದು ಎರಡು ವಿಷಯ. ಮೂರನೇದು, ಮೊನ್ನೆ ಅಮೇರಿಕ ಭಾರತ ಸರ್ಕಾರದ ನಡುವೆ ವ್ಯಾಪಾರ ಒಪ್ಪಂದ ಆಗಿದೆ. ಇದು ದೇಶದ ರೈತರಿಗೆ ಹಣ ಶಾಸನ, ಅದರಿಂದ ಅದನ್ನು ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯ. ಅದಕ್ಕಾಗಿ ನಾವು 15ನೇ ತಾರೀಕು ರಾಜ್ಯಾದ್ಯಂತ ದೇಶಾದ್ಯಂತ ಹಳ್ಳಿಗಳಲ್ಲಿ ಒಪ್ಪಂದ ಪತ್ರವನ್ನು ಶುರು ಕರೆ ಕೊಟ್ಟಿದ್ದೀವಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಪ್ರವಾಸ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಒಂದು ಮುಗಿದಿದೆ, ನಾಳೆ ಆಂಧ್ರ ಪ್ರದೇಶಕ್ಕೆ ಹೋಗ್ತೀವಿ.